ಮಾರ್ನಿಂಗ್ 5:30 ಆಗಿದೆ. ಇವಾಗ ಎದ್ದು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಸಮ್ ಇಶ್ಯೂಸ್ ಕೆಲಸ ಇದೆ, ಅದಕ್ಕೋಸ್ಕರ ಅಂತಲೇ ಇವಾಗಿತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. 7 o'clock ಬಸ್ ಇದೆಯಂತೆ ಇಲ್ಲಿಂದ, ಅಲ್ಲಿಂದ ಹೋಗೋದು ಬ್ಯಾಂಗ್ಳೂರಿಗೆ. ಚಲೋ ಹೋಗುವ. ರೆಡಿಯಾಗಿ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರು ಅಲ್ಲಿ ಗೊತ್ತಿಲ್ಲ ಇನ್ನು ಎಲ್ಲಿಗೆ ಅಂತ ಡಿಸೈಡ್ ಮಾಡಿ. ಇವಾಗ ಇಷ್ಟೊತ್ತಿಗೆ ಬಸ್ ಇರೋದ್ರಿಂದ ಬಸ್ಸಲ್ಲಿ ಹೋಗುತ್ತಿರುವುದು. ಎಷ್ಟು ಟೈಮು? 6 ಗಂಟೆನಾ? 6 ಗಂಟೆಗೆ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಬಂದಿದ್ದೀವಿ ನೋಡಿ. ಒಂದೇ ಒಂದು ಬಸ್ ಇಲ್ಲ. ಬಸ್ ಸ್ಟಾಪ್ ಬಗ್ಗೆ ಏನು ಹೇಳ್ತೀರಾ? ಜನಸಾಗರ ನಾಗಮಂಗಲ ಬಸ್ ಸ್ಟಾಪ್. ಖುಷಿ ಆಗ್ತದೆ ಜನ ಇಲ್ಲ ಅಂತ ನೋಡಿ. ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ಒಬ್ಬರು ಇಲ್ಲ. ನಾವೇ ಫಸ್ಟ್ ಅನಿಸುತ್ತೆ. ನಾವೇ ಫಸ್ಟು ಬಂದಿರುವುದು ಇಲ್ಲಿಗೆ. ಯಾರೂ ಇಲ್ಲ. ನಾವು 8 ಮೆಂಬರ್ಸ್ ಇದ್ದೀವಿ. 8 ಮೆಂಬರ್ಸ್ ಬಿಟ್ಟರೆ ಬಸ್ ಸ್ಟಾಪಲ್ಲಿ ಒಂದಿನ ರೂಪಾಯಿನೂ ಇಲ್ಲ, ಯಾರೂ ಇಲ್ಲ. ನಾವೇ ಫಸ್ಟ್ ಬಂದಿರೋದು. ಏನೋ ನಾ ಸಂಖ್ಯೆ ಬಿಟ್ಟು ನಾಗೆ ಯಾವಾಗಲೂ ಇನ್ನೊಂದ್ಸಲ ಯಾವಾಗಲೂ ಹೆಂಗೋ ನಕ್ಕದ್ಲು. ಸುಪ್ನತಿ ಅಲ್ಲಿ ಅವಳೊಬ್ಳು ಏನು ಮಾಡ್ತಾಳೆ. ಬಸ್ ಬಂತು ಕೊನೆಗೂ. ಫುಲ್ ಖಾಲಿ ಇಲ್ಲ. ಬರೀ ನಾವು 8 ಮೆಂಬರ್ಸ್ ಅಷ್ಟೇ ಇರೋದು ಇಡೀ ಬಸ್ಸಲ್ಲಿ. ಹೆಂಗಿದೆ ಮೇಡಮ್? ಸ್ವಲ್ಪ ಖುಷಿ ಆಗ್ತಿದೆ ಬಸ್ಸಲ್ಲಿ ಜನ ಇಲ್ಲ ಅಂತ. ಇಡೀ ಇಷ್ಟು ಬಸ್ ಇದೊಂದೇ ಬಸ್ ಅಂತ ಇಷ್ಟೊಂದು ಖಾಲಿ ಕಾಣಿಸ್ತಾರೆ ನಮಗೆ. ನನ್ನ ಪಕ್ಕ ಫೈನಲಿ ಬಸ್ ಅದು. ಇವಾಗ ರೀಚ್ ಆಗಿರೋದು ಬೆಂಗಳೂರಿಗಲ್ಲ, ಕೊಪ್ಪ ಅಂತ. ಇಲ್ಲಿ ಮದ್ದೂರಿಂದ ಒಂದು 30 ಕಿಲೋಮೀಟರ್ಸು. ಇಲ್ಲಿ ನಮ್ಮ ಅತ್ತೆಯವ್ರ ಮನೆ ಇದೆ. ಮೋಸ್ಟ್ಲಿ ಅಲ್ಲಿ ಹೋಗ್ಬೇಕು ಅನಿಸುತ್ತೆ. ಇಲ್ಲ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗೋದೇ ಕೆಲಸ. ಎಲ್ಲ ಇಲ್ಲಿ ನಿಂತವ್ರೆ ನೋಡಿ. ನಾನು ಚಪ್ಪಲಿ ಪಾಪ ಕಿರೋಗಿರೋ ಚಪ್ಪಲಿ ಹಾಕೋಬತ್ತವ್ರು ಕೊಡಿಸ್ಬೇಕು. ಇಲ್ಲಿ ಯಾವ್ದಾರು ಅಂಗಡಿ ಇದೆ, ಕೊಡ್ಸೋಣ ಬನ್ನಿ. ಕೆಲಸ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋದ್ರೆ ಹೋದೋ, ಇಲ್ಲ ಅಂದ್ರೆ ಇಲ್ಲ. ಹೋದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮುಗಿಸ್ಕೊಂಡು ಬೆಂಗಳೂರು ಮನೆಗೆ ಹೋಗಿ ಯಾವಾಗ ರೀಚ್ ಆಗ್ತೀವೋ ಅನಿಸ್ತೈತಿಯಪ್ಪ. ಸಾಕು ಸುತ್ತಿದ್ದು. ಇವಾಗ ನೆಕ್ಸ್ಟ್ ಕಾಲೇಜಿಗೆ ಹೋಗ್ಬೇಕು ಅನ್ನೋ ಫೀಲ್ ಬಂದ್ಬಿಡುತ್ತೆ. 1 ವೀಕ್ ಇದೆ ಬರೀ ಸುತ್ತದೇ ಆಗೋಗೋದು ನನ್ನ ಕೆಲಸ. ನಾಳೆಯಿಂದ ಕಾಲೇಜ್ ಅಷ್ಟೇ. ಮೊನ್ನೆಯಿಂದನೂ ಹೋಗೋಣ ಅಂತಲೇ ಅವರೇ ಹೋಗಿಲ್ಲ. ಇವತ್ತು ಲಾಸ್ಟ್. ಇವತ್ತು ಬ್ಯಾಂಗ್ಳೂರಿಗೆ ಹೋಗಿ ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜವರಿಂದ ನಾನು ಗೈಸ್, ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ನೀರು ಎಷ್ಟು ಇದೆ ಅಂದರೆ ನೀವು ಇಮ್ಯಾಜಿನ್ ಸಹ ಮಾಡಿರಲ್ಲ, ಅಷ್ಟು ನೀರಿದೆ. ಇವಾಗ ನೋಡಿದ್ರೆ ಈ ಸಮ್ಮರಲ್ಲಿ ನೀವು ಇದನ್ನೇನಾದ್ರು ಇವಾಗ ನೀರು ಹರಿತಾ ಇರೋ ಪ್ಲೇಸ್ ನೋಡ್ಬಿಟ್ರೆ ನಿಮಗೆ ಬೇಜಾರಾಗೋಗುತ್ತೆ. ಅಷ್ಟು ಖಾಲಿ ಪಾಳು ಬಿದ್ದಿರೋ ಜಾಗ ಆಗಿದೆ. ಒಂದು ತೊಟ್ಟು ನೀರಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇಲ್ಲಿ ಕೋಡಿ ಬೀಳ್ತಿತ್ತು, ಹೆಂಗೆ ಹರಿತಿತ್ತು ಅಂದರೆ ನೀರು ಫುಲ್ ಪಾಳು ಬಿದ್ದು ಹೋಗಿದೆ. ನೀರೇ ಇಲ್ಲೇ, ಅಲ್ಲಿ ಒಳಗಡೆನೂ ನೀರಿಲ್ಲ ಕಡೆ. ಕೊಪ್ಪದಲ್ಲಿ ಕೋಡಿನೇ ಫೇಮಸ್ ಇದೆ. ಫೈನಲಿ ನಮ್ಮ ಅತ್ತೆಗೆ ಮನೆಗೆ ಬಂದೇ ಬಿಟ್ಟು ಬರಲ್ಲ ಅಂದ್ಕೊಂಡೇ ಬಂದಿದ್ದೀವಿ ನಮ್ಮ ಅತ್ತೆ ಮನೆಗೆ. ಇದು ಒಂದು ಚಿಕ್ಕ ಹಳ್ಳಿ. ಇಲ್ಲಿ ನಮ್ಮ ಅತ್ತೆಯವರಿದ್ದಾರೆ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ, ದೊಡ್ಡಕ್ಕ ಇಲ್ಲೇ ಇರೋದು. ಬನ್ನಿ ತೋರಿಸ್ತೀನಿ ಅವ್ರ ಮನೆ ಹೆಂಗಿದೆ ಅಂತ. ನಮ್ಮ ಅತ್ತೆಯ ಮನೆ ನೀವು ನೋಡ್ಬೋದು. ನಮ್ಮ ಅತ್ತೆ ಮನೆ ದೊಡ್ಡ ಅಂದರೆ ರೀಸೆಂಟಾಗಿ 2 years ಬ್ಯಾಕ್ ಏನೋ ಕಟ್ಸಿದ್ದು ಮನೆ ಇದು. ಹೊರಗಡೆ ಎಲ್ಲ ಕೂತವ್ರೆ ನೋಡಿ, ಎಲ್ಲ ಬಂದು ಕೂತ್ಕೊಂಡವ್ರೆ. ನಮ್ಮ ಅಜ್ಜಿ ಹಾಯ್ ಮಾಡು. 19 years ಫಿಗರ್ 90 years. ಯಾರು ಹೇಳಿದ್ದು? ಯಾವಾಗ ಏನು ಡೋ ಮಾಡ್ತಾಳೆ ಗುರು ಡವ್ರಾಣಿ? ನಂಗೆ ತಿಂಡಿ ಕೊಟ್ಟವ್ರೆ ಇದನ್ನು. ಪರಿಮಳ ಘಮ ಅಂತೈತೆ ಮಾತ್ರ ನೋಡಿ. ಎಲ್ಲಿ ನೋಡಿದ್ರು ಫುಲ್ ಗ್ರೀನ್ ಹಂಚಿನ ಮನೆಗಳು. ಹಸಿರು ನೋಡ್ತಾ ಇದ್ರೆ ಈ ಊರು ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಬಟ್ ಏನೋ ಮಾಡೋಕ್ಕೆ ಅಂದರೆ
ಈ ಊರಲ್ಲಿ ಅಪ್ಪ ಅವ್ರು ಇದ್ದಿದ್ದು. ಅಪ್ಪ ಫಸ್ಟ್ ಇಲ್ಲೇ ಇದ್ದಿದ್ದು, ಅಪ್ಪನ ಜೊತೆನೇ ಇದ್ದು. ಅಮ್ಮನೂ ಇಲ್ಲೇ ಇದ್ದರು. ಅಪ್ಪ ಹುಟ್ಟಿ ಬೆಳೆದಂಥ ಊರಿದು. ನನಗೂ ಜಾಸ್ತಿ ಇಷ್ಟ, ಯಾಕಂದರೆ ಇಲ್ಲಿ ನಮ್ಮ ಅಜ್ಜಿ ಇದ್ದಾರೆ. 90 ವರ್ಷದ ಅಜ್ಜಿ ಇದ್ದಾರೆ. ಅವ್ರನ್ನ ನೋಡೋಕ್ಕೋಸ್ಕರನಾರು ಬರಲೇಬೇಕು. ಇವಾಗ ಅನ್ಫಾರ್ಚುನೇಟ್ಲಿ ಬಂದಿರೋದೇ ನಾವು ನಮ್ಮ ಅಜ್ಜಿ ನೋಡೋಕ್ಕೋಸ್ಕರ. ಅವ್ರನ್ನ ನೋಡಿಕೊಂಡು ಮಾತಾಡ್ಕೊಂಡು ಹೋಗಬೇಕು ಅಂತಲೇ ಬಂದಿರೋದು. ಇವಾಗ ನೋಡಾಯಿತು, ಅದಕ್ಕೆ ನಾಷ್ಟ ಕೊಡ್ತಾರೆ. ನಾಷ್ಟ ಮಾಡ್ಕೊಂಡು 1 2 hours ಇಲ್ಲೇ ಇದ್ದು ಬೆಂಗಳೂರು ಇಲ್ಲೇನೋ ಗರಿಗಳೆಲ್ಲ ಹಾಕಿದ್ದಾರೆ. ಮೋಸ್ಟ್ಲಿ ಕಾವು ಬರುತ್ತೆ ಅಂತ ಮನೆಗೆ ಇರಬೇಕು. ಬಿಸಿಲಿಗೆ ಕಾವು ಬರುತ್ತೆ ಅಂತ ಮೇಲೆ ಫುಲ್ ಗರಿಗಳು ಹಾಕಿದ್ದಾರೆ. ನೋಡಿ ಎಷ್ಟು ಚೆಂದ ಇದೆ ನಮ್ಮೂರು ನೋಡೋಕ್ಕೆ ಒಂಥರ ಚೆಂದ. ನಾನು ಟೆರೆಸ್ ಮೇಲೆ ಬಂದಿದ್ದೀನಿ, ಕೆಳಗಡೆ ಮನೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಇದು ತೋರಿಸ್ಬೇಕು ಅಂತ ಮೇಲೆ ಬಂದೆ. ಕೆಳಗಡೆ ಹೋಗೋಣ ಬನ್ನಿ. ಬ್ಯಾಕ್ ಟು ಬಸ್ ಸ್ಟಾಪ್. ಅತ್ತೆ ಮನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಕೂತಿರುವುದು ಬಸ್ ಸ್ಟಾಪಲ್ಲಿ. ಬಸ್ ಸ್ಟಾಪಲ್ಲಿ ತುಂಬ ಜನ ಅವರೇ ನೆಲ ನನ್ನೇ ನೋಡ್ತಾರೆ. ಎಲ್ಲ ಇಲ್ಲೇ ಕೂತ್ಕೊಂಡು ಇವಾಗ ಹೋಗ್ತಿರೋದು ಟ್ರೈನಲ್ಲಿ. ಟ್ರೈನ್ ಅಂದರೆ ರೈಲ್ವೆ ಸ್ಟೇಷನ್ಗೆ, ಅದಕ್ಕೆ ಶಿವಪುರಕ್ಕೆ ಹೋಗ್ಬೇಕಂತೆ. ಅಲ್ಲಿಂದ ಹೋಗಿ ಡೈರೆಕ್ಟ್ ಊರಿಗೆ ಹೋಗುವ ಟ್ರೈನ್ ಹತ್ತುವುದೇ ಕೆಲಸ. ಎಲ್ಲ ನನ್ನೇ ಹಿಡ್ಕೊಂಡ್ಬಿಟ್ಟವ್ರೆ, ನೋಡ್ಕೊಂಡ್ಬಿಟ್ಟವ್ರೆ, ಹಿಡ್ಕೊಂಡ್ಬಿಟ್ಟವ್ರೆ ಅಂತ ಇದ್ದೀನಿ. ವಿ ಆರ್ ರೀಚ್ಡ್ ಇನ್ ಮೈ ಹೋಮ್. ಮನೆಗೂ ಅಂತೂ ಇಂತೂ ಬೆಳಗ್ಗೆಯಿಂದ ಸಾಹಸ ಮಾಡಿ ಇವಾಗ ಬಂದು ತಲುಪಿರುವುದು ನಮ್ಮ ಮನೆಗೆ. ಇನ್ನೂ ಮನೆ ಕೂಡ ಬಂದಿಲ್ಲ, ನಡ್ಕೊಂಡು ಹೋಗಬೇಕು ಒಂದಷ್ಟು ದೂರ. ನಡ್ಕೊಂಡು ಹೋದರೆ ನಮ್ಮ ಮನೆ ಸಿಗುತ್ತದೆ. ಮನೆಗೆ ಹೋಗಿ ನಮ್ಮಮ್ಮನ ರಿಯಾಕ್ಷನ್ ಹೆಂಗಿದೆ ಅಂತ ತೋರಿಸಿ ವಿಡಿಯೋನ ಎಂಡ್ ಮಾಡ್ಬಿಡೋಣ ಬನ್ನಿ. ಲೆಟ್ಸ್ ಗೋ. ನಮ್ಮಮ್ಮನ ರಿಯಾಕ್ಷನ್ ಇವತ್ತು ಚಿಕನ್ ಮಟನ್ ತಿಂತಾ ಇದ್ದೀವಿ. ಹೇಳ್ರಿ ಕಂಟಿ, ನಾವಿಲ್ದಂಗೆ ಎಷ್ಟು ಬೇಜಾರಾಯ್ತು. ಸಿಕ್ಕಾಬಟ್ಟೆ ಬೇಜಾರಾಯ್ತಮ್ಮ. 3 ದಿವಸ ಅಡುಗೆ ಮಾಡಿಲ್ಲ ನಾನು ನಿಜವಾಗ್ಲೂ. ಚಿಕ್ಕಮ್ಮ ಅಡುಗೆನೇ ಮಾಡಿಲ್ಲ, ಮನೇಲಿ ಮಕ್ಕಳಿಲ್ಲ ಅಂತ. ಯಾರಿಲ್ಲ, ಯಾರು ಮಾಡ್ಕೊಳ್ಳಿ. ನೀವು ಚಿಕ್ಕಪ್ಪ ಮನೆಗೆ ಬರ್ತಿರಲಿಲ್ಲ, ನಾನು ಒಬ್ಬಳಿಗೋಸ್ಕರ ಏನು ಮಾಡಿ ಏನೇ ಮಾಡ್ತಿರಲಿಲ್ಲ. ನಮ್ಮ ಚಿಕ್ಕಪ್ಪ ಬೇವ್ದ್ಕೊಬಿಟ್ಟಿದ್ದಾರೆ, ಸ್ವಲ್ಪ ಫ್ಯಾನ್ ಹಾಕೋಣ. ನಮ್ಮ ಚಿಕ್ಕಪ್ಪ ಫ್ರೆಂಡ್ ಮನೆಗೆ ಹೋಗೋದು, ಊಟ ಮಾಡ್ಕೊಂಡು ಬರೋದು. ಪಾಪ ನಮ್ಮ ಚಿಕ್ಕಮ್ಮ ಊಟ ಮಾಡ್ದಂಗೆ ಕಾಯೋದು. ಅದೇ ಆಗೋಯ್ತು ನಮ್ದು. ಅವ್ರು ಎಬ್ಬಿಸೋ ಚಿಕನ್ ತರ್ಸೋಣ ಹೋಗಿ. ಚಾ 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 ಮದ್ದು ರೋಡೆ. ಅದೇ ಎದೋಳಿ ಕುಂಭಕರ್ಣಿದ್ದೀರಾ? ಮಾಡ್ತಾವಳೆ ಉಂಡೆ, ಏನೋ ಲಾಡು. ಕೈಮಾ ಉಂಡೆ ಮಾಡ್ತೀವಿ. ಮಟನ್ ಕೈಮಾ ಉಂಡೆ. ಸಾಂಬಾರು ಇಲ್ಲಿ, ಯಾಕಂದ್ರೆ ನಾಳೆ ಹೋಗ್ಬಿಡ್ತೀವಿ ನಾವು. ಅವ್ರಿಗೂ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನಮಗೂ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಅಣ್ಣಗೂ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನನ್ನ ತಂಗಿದ್ರು ಎಲ್ಲರಿಗೂ ಸ್ಕೂಲು ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ನಾವಿನ್ನ ಮೀಟ್ ಮಾಡಲ್ಲ. ಸಿಗೋದೇ ಇನ್ನೊಂದು 6 ತಿಂಗಳಿಗೆ ಒಂದ್ಸಲ ಸಿಗ್ತೀವಿ ಅಷ್ಟೇ. ಎಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗೋಯ್ತೀವಿ. ಇನ್ನು ಹಬ್ಬಕ್ಕೂ ಸಿಗಲ್ಲ, ಯಾವ್ದಕ್ಕೂ ಸಿಗಲ್ಲ. ಇನ್ ಕಂಟೆಂಟ್ ನಾಳೆಯಿಂದ ಯಾವ ಕಂಟೆಂಟು ಇಲ್ಲ. ಅಪರೂಪಕ್ಕೆ ನಾವೇನಾದ್ರು ಸಿಕ್ಕಿದ್ರೆ ಖಂಡಿತ ಕಂಟೆಂಟ್ ಮಾಡ್ತೀವಿ. ಯಾವ ಕಂಟೆಂಟ್ ಬೇಕು ಕಮೆಂಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲೇ ಮಾಡಿ. ನಮ್ ರೇಖಂಟಿ ಅಡಿಗೆ ಸ್ಪೆಷಲಿಸ್ಟ್, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿಗೆ. ನಮ್ಮಮ್ಮ, ನಮ್ ರೇಖಂಟಿ ಅಕ್ಕ ತಂಗಿಡೆ ಅದೆಲ್ಲ 3 ಜನನೂ ಅಷ್ಟೇ. ನಮ್ಮ ಮಾಮನೂ ಅಷ್ಟೇ. ನಮ್ಮ ಮಾಮನ ಸೂಪರ್, ಎಲ್ಲರಿಗಿಂತ ನಮ್ಮ ಮಾಮನೇ ಚೆನ್ನಾಗಿ ಮಾಡೋದು. ಸ್ಪೆಷಲಿಸ್ಟ್ ನಮ್ಮ ಅಕ್ಕ ತಂಗಿರೆಲ್ಲ 4 ಜನ ಮಕ್ಕಳು ನಮ್ಮ ಅಜ್ಜಿ, 4 ಜನ ಅಡುಗೆ ಸೂಪರ್ ಮಾಡ್ತಾರೆ. ಇವಾಗ ಸಾಕೈ. ನಾನು ಹಬ್ಬದ ದಿನ ಮೆಹಂದಿ ಬಿಡಿ ಅಂದರೆ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಮೆಹಂದಿ ಬಿಡ್ತಾವಳೆ. ನೀನು ಬಂದರೆ ತಾನೇ ನಾನು ಬಿಡೋಕ್ಕೆ. ಬರ್ದೆ ನಾನು ಹೆಂಗೆ ಬಿಡಲಿ ಹೇಳಿ. ಬರೀ ಯೂಟ್ಯೂಬ್ ವ್ಲಾಗ್ ಮಾಡ್ಕೊಂಡೇ ಕುತ್ಕೊಂಡಿರ್ತಾಳೆ, ಎಡಿಟ್ ಮಾಡಿಕೊಂಡು. ಒದಿತೀನಿ.
ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ನಿಜ ಹೇಳ್ಬೇಕು ಅಂದ್ರೆ. ಕಾಲೇಜ್ಗೆ ಹೋಗ್ತೀನಿ ಅಂತ ರೆಡಿ ಆಗ್ಬಿಟ್ಟು ಹೋಗ್ದಂಗೆ ಇಲ್ಲೇ ಕೂತವಳೆ. ಕಾಲೇಜ್ ರಜಾ ಕಣೆ. ಯಾರು ಹೇಳಿದ್ದು? ಗ್ರೂಪ್ ಮೆಸೇಜ್ ಹಾಕಿರು ರೆಡಿ. ಮತ್ತೆ ಹೋಗ್ತೀನಿ ಅಂತ ಕೊಂಡು ರೆಡಿ ಎಲ್ಲ ಆದಲ್ಲ. ರೆಡಿ. ಪೊಂಗಲ್ಲು, ಖಾರ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್ ನಾವು ತಿನ್ಬೇಕು ಇವಾಗ. ಆಗಲೇ ಎಲ್ಲ ಬ್ಯಾಟಿಂಗ್ ಮಾಡ್ತವ್ರೆ. ಕೇಳಿಲ್ಲ ಅಂದ್ರೆ ಹೇಳು ಪಿಸಿದು. ಎಲ್ಲೂ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ, ಎಲ್ಲೆಲ್ಲೂ ನಮ್ಮ ಮನೇಲಿ ನನ್ನ ವ್ಲಾಗೆ ನೋಡ್ತಾರೆ. ಸಮ ಇಲ್ಲೂ ನನ್ನ ವ್ಲಾಗ್ ನೋಡ್ತಾವಳೆ, ಅಲ್ಲಿ ತೋರಿಸಿ ಸಂಜು, ಅಲ್ಲೊಬ್ಳು ನನ್ನ ವ್ಲಾಗ್ ನೋಡ್ತಾವಳೆ. ಅವ್ನು ಗೇಮ್ ಆಡ್ತಾವನೆ, ಯಾವಾಗ ನೋಡ್ರಿ ಗೇಮ್ ಆಡೋದೆ ಅವ್ನ ಕೆಲಸ. ನಮ್ಮ ಮನೇಲಿ ನನ್ನ ವ್ಲಾಗೆ ಎಲ್ಲೆಲ್ಲೂ ಎಲ್ಲ ಅವ್ರವ್ರ ಮನೆಗೆ ಸಮ್ಮರ್ ಹಾಲಿಡೇಸ್ ಮುಗಿಸಿ ಇವಾಗೆಲ್ಲ ಅವ್ರವ್ರ ಮನೆಗೆ ಹೋಗ್ತವ್ರೆ ಗೈಸ್. ಕಾಲೇಜು ಸ್ಟಾರ್ಟ್ ಆಗಬೇಕು, ಸ್ಕೂಲು ಓಪನ್ ಆಗಬೇಕು. ಬಾಯ್ ಬಾಯ್. ನಂಗೇನು ಬೇಜಾರಾಗುತ್ತೆ, ನಾಳೆ ಇವತ್ತಿಂದ ಕಾಲೇಜ್ಗೆ ಹೋಗ್ತೀನಲ್ಲ ಅದಕ್ಕೆ. ಬಾಯ್ 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 ಬಾಯ್. ಎಲ್ಲ ಮತ್ತೆ ಹೋಗುತ್ತಿದ್ದಾರೆ ಬ್ಯಾಕ್ ಟು ಅವರ ಮನೆಗೆ. ಬ್ಯಾಂಗ್ಳೂರ್ಗೆ ಹೊರಟಿದ್ದಾರೆ. ಇನ್ನೂ ಸಿಗೋದು 6 months ಆಗ್ಬೋದೇನೋ. ಗೌರಿ ಹಬ್ಬಕ್ಕೆ ಸಿಗೋದು ಎಲ್ಲರೂ.